ಎಲ್ಲರಿಗೂ ನನ್ನ ನಮಸ್ಕಾರ. ಕ್ರಶ್ ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಮೋಹನ್ ಅವರು ಅಭಿಯವರು ನಮ್ಮ ಮನೆಗೆ ಬಂದು ಹೀಗೆ ಪಾತ್ರದ ಬಗ್ಗೆ ವಿವರಿಸಿದಾಗ ನಾನು ಖುಷಿ ಆಯಿತು. ನನಗೆ ಅಂದರೆ ವಿಭಿನ್ನವಾಗಿದೆ ಅಂತ ಹೇಳಲ್ಲ, ಚೆನ್ನಾಗಿದೆ, ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಇದೊಂಥರ ಡಿಫ್ರೆಂಟ್ ಆಗಿ ತೊಗೊಂಡು ಹೋಗಿದ್ದಾರೆ. ಅಂದರೆ ತಾಯಿ ಕ್ಯಾರೆಕ್ಟರ್ನ ತುಂಬ ಡಿಫ್ರೆಂಟ್ ಆಗಿ ತೊಗೊಂಡು ಹೋಗಿದ್ದಾರೆ. ತುಂಬ ಎಮೋಷನ್ ಇರೋವಂಥ ಕ್ಯಾರೆಕ್ಟ್ರು. ಮತ್ತೆ ಆರ್ಯ ಹೇಳ್ದಾಗೆ ಅಭಿಯವರು ಒಂದೊಂದು ಸೀನ್ ಮಾಡುವಾಗ್ಲೂ ಇನ್ನೊಂದು ಟೇಕ್ ಮಾಡೋಣ ಮೇಡಮ್, ಇನ್ನೊಂದು ಟೇಕ್ ಮಾಡೋಣ ಅಂತ ಇದ್ರು. ಓಕೆ, ಅವ್ರು ನಿಮ್ಗೆ ಹೆಂಗ್ ಬೇಕು ಹಾಗೆ ಮಾಡೋಣ ಖಂಡಿತವಾಗ್ಲು ಅಂತ. ಕೆಲವು ಸೀನ್ಗಳಲ್ಲಂತೂ ಗ್ಲಿಸ್ರಿನೇ ಬೇಡ ಮೇಡಮ್ ಅಂದರು. ಸರಿ ಬೇಡ ಬಿಡಿ, ಹಂಗೆ ಮಾಡೋಣ, ನೀವು ಡೈಲಾಗ್ ಹೇಳ್ತಾರೆ, ನಾನು ಎಮೋಷನ್ ತೊಗೊಂಡು ಹಂಗೆ ಆ್ಯಕ್ಟ್ ಮಾಡ್ತೀನಿ ಅಂತ. ಹಾಗೆ ಆಯಿತು. ನಿಜವಾಗ್ಲೂ ಅಭಿಗೆ ಒಂದು ಒಳ್ಳೆ ಫ್ಯೂಚರ್ ಇದೆ. ತುಂಬ ಕ್ರಿಯೇಟಿವ್ ಡೈರೆಕ್ಟರ್. ಇದೇ ಬೇಕು, ನನಗೆ ಹೀಗೆ ಬೇಕು ಅಂತ ಎಲ್ಲ ಕೈಲೂ ಆ್ಯಕ್ಟ್ ಮಾಡಿಸ್ತಾ ಇದ್ರು, ಮೋಲ್ಡ್ ಮಾಡಿಸ್ತಾ ಇದ್ರು. ಅದು ತೆರೆ ಮೇಲೆ ನೋಡಿದಾಗ ಈಗ ಅನಿಸ್ತಾ ಇದೆ ಕರೆಕ್ಟು, ಅಭಿ ಅಷ್ಟೊಂದೆಲ್ಲ ಟೇಕ್ಸ್ ಎಲ್ಲ ತೊಗೊಳ್ತಾ ಇದ್ದಿದ್ದು ಕರೆಕ್ಟು ಅಂತ ಹೇಳಿ. ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಒಳ್ಳೆ ನಿರ್ಮಾಪಕರು. ಮೋಹನ್ ಅವರು ನಿರ್ಮಾಪಕರ ಥರನೇ ಇರಲಿಲ್ಲ. ಅಲ್ಲಿ ಎಲ್ಲ ಆರ್ಯನೇ ಹೇಳ್ಬಿಟ್ರು. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ವರ್ಕ್ ಮಾಡೋರು. ಒಂದು ಪ್ರೊಡಕ್ಷನ್, ಮೇಡಮ್ ಟಿಫನ್ ಇಲ್ವಾ? ತಂದೆ ಮೇಡಮ್. ಟಿಫನ್ ಕೊಡೋದು ನಿಮ್ಗಿಲ್ವಪ್ಪ? ತಂದೆ ಮೇಡಮ್. ಮತ್ತೆ ಅಲ್ಲೇನೋ ಕ್ಲೀನ್ ಮಾಡಬೇಕು, ಪ್ರೊಡಕ್ಷನ್ ಬಾಯ್ ಅವರಿಲ್ಲ, ಸರಿ ನಾನೇ ಮಾಡ್ತೀನಿ. ಹೀಗೆ ಎಲ್ಲ. ಸರ್ ನೀವ್ಯಾಕೆ ಸರ್? ಇಲ್ಲ ಮೇಡಮ್, ಸ್ವಲ್ಪ ಚೆನ್ನಾಗಿ ಆಗ್ಬೇಕಲ್ಲ. ಪಾಪ ಅವರು ಕಳಕಳಿ. ಹೌದು, ಬಜೆಟ್ ಇಲ್ಲ ಅವರು. ಹೌದಾ? ಪಾತ್ರನೂ ಮಾಡಿದಾರಂತೆ, ಗೊತ್ತಿಲ್ಲ ನನಗೆ. ತುಂಬಾ ಖುಷಿ ಆಯ್ತು ಇವ್ರು ಟೀಮ್ನಲ್ಲಿ ಮಾಡಿದ್ದಕ್ಕೆ, ನಮ್ಗೆ ಆಕ್ಟ್ ಮಾಡಿದ್ದಕ್ಕೆ. ಒಂದು ಒಳ್ಳೆ ತಾಯಿ ಮಗಳನ್ನ ಕಳ್ಕೊಂಡು ಎಷ್ಟು ಪರದಾಡ್ತಾಳೆ ಅನ್ನೋದು ಒಂದು ಕತೆ. ಅವಳು ಮತ್ತೆ ಮಗಳಿಗೆ ಸಿಗ್ತಾಳೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಬಟ್ ತುಂಬಾ ಚೆನ್ನಾಗಿದೆ. ನಾನೇನು ಹೇಳ್ತಾ ಇಲ್ಲಮ್ಮ, ಇಲ್ಲ, ನನ್ನ ಮಾಧ್ಯಮ ಮಿತ್ರರಲ್ಲಿ ಕೇಳೋದಷ್ಟೇ. ಒಂದು ಒಳ್ಳೆ ಟೀಮ್, ಒಂದು ಪರಿಶುದ್ಧವಾದ ಪ್ರೀತಿ ಮತ್ತೆ ಎಮೋಷನ್ಸ್ ಇರುವಂತ ತಾಯಿ ಮಗಳದು ಒಂದು ಎಮೋಷನ್ಸ್ ಇರುವಂತ ಒಂದು ಕತೆ ಮಾಡಿದ್ದಾರೆ. ಅವ್ರು ಹೇಳಿದ್ರು ಡಿಫ್ರೆಂಟ್ ಆಗಿದೆ ಅಂತ ಹೇಳಲ್ಲ ಅಂತ, ಬಟ್ ನಾನು ಹೇಳ್ತೀನಿ ಡಿಫ್ರೆಂಟ್ ಆಗಿದೆ ಈ ಕತೆ. ನೀವೆಲ್ಲರೂ ಕೂತು ನೋಡೋಂಥ ಈ ಬರೀ ಟ್ರೈಲರ್ಗೆನೆ 2 ಸರಿ ಒನ್ಸ್ ಮೋರ್ ಅಂತ ಬಂದಾಗ ನನಗೆ ಫಸ್ಟ್ ಟೈಮ್ ನಾನು ಈ ಥರ ಕೇಳ್ತಾ ಇರೋದು. ಟ್ರೈಲರ್ನ ಒನ್ಸ್ ಮೋರ್ ಅಂತ ಹೇಳಿ ಹಾಕಿಸ್ಕೊಂಡಿದ್ದು, ಅದಷ್ಟು ಚೆನ್ನಾಗಿದೆ ಅಂತ. ಸಾಂಗ್ಸು ಅಷ್ಟೇ ಮನಮುಟ್ಟುವಂತಿದೆ. ಒಂದು ಸಾಂಗ್ಸ್ ರಿಲೀಸ್ ಮಾಡಿದ್ರು, ಆಗಲೇ ಎಲ್ಲಾರ್ಗು ಇವರು ಹೋಗಿ ಕೇಳಿದ್ರಲ್ವಾ ಮೋಹನ್ ಸರ್, ನೀವು ಎಲ್ಲ ಹುಡುಗಿರ್ನೆಲ್ಲ ಎಲ್ಲರೂ ಇಷ್ಟಪಟ್ಟಿದ್ರು. ಆಗಲೇ ಎಲ್ಲ ರೀಲ್ಸ್ ಎಲ್ಲ ಮಾಡಿಬಿಟ್ರು ಆ ಸಾಂಗ್ನ, ಅಷ್ಟು ಫೇಮಸ್ ಆಗಿತ್ತು. ಮತ್ತೆ ಕರೋನಾ ಬಂತು ಅಂತ ಹೇಳಿ ಗ್ಯಾಪ್ ಆಗೋಯ್ತು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಮ್ಮ ಸಿನಿಮಾ ಸ್ವಲ್ಪ ಚೆನ್ನಾಗಿದಾಗೋದು. ನೀವುಗಳೆಲ್ಲ ಮನಸ್ಸು ಮಾಡಿದ್ರೆ ನಮ್ಮ ಸಿನಿಮಾನ ಯಶಸ್ವಿಗೊಳಿಸೋದ್ರಲ್ಲಿ ಸಂಶಯ ಇಲ್ಲ ಅಂತ ನನ್ಗನ್ಸುತ್ತೆ. ದಯವಿಟ್ಟು ನೀವೆಲ್ಲರೂ ನಮ್ಮ ಈ ಟೀಮ್ಗೆ, ಒಳ್ಳೆ ಟೀಮ್ಗೆ ಪ್ರೋತ್ಸಾಹ ಕೊಡಬೇಕು. ನಮ್ಮ ಹೀರೋ ಆರ್ಯ ಅವರು ತುಂಬ ಚೆನ್ನಾಗಿ ಒಳ್ಳೆ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ. ನಮ್ಮ ಹೀರೋಯಿನು ಅಷ್ಟೇ ಮುದ್ದಾಗಿ ಮಾಡಿದ್ದಾರೆ. ಆಮೇಲೆ ಬೈತಾಳೆ ಸಹ ನಿಮ್ಮ ಅವನ್ನ. ಲಾಸ್ಟ್ ಅದೇನೆ ಟ್ರೈಲರ್ ಇಟ್ಟಿದ್ದು. ಕೇಳೋಕೆ ಒಂಥರ ಏನೋ ಖುಷಿ ಆಗುತ್ತೆ ಹುಡುಗಿರಿಗೆಲ್ಲ. ನಿಜವಾಗ್ಲೂ ಹುಡುಗಿರಿಗೆ ಅನ್ನೋದಕ್ಕಿಂತ ಎಲ್ಲರಿಗೂ ಫ್ಯಾಮಿಲಿ ಸಮೇತವಾಗಿ ಬಂದು ನೋಡುವಂಥ ಸಿನಿಮಾ. ಎಂಕರೇಜ್ ಮಾಡಿ ಪ್ಲೀಸ್, ನಾನು ನಿಮ್ಮಲ್ಲಿ ಕೇಳ್ಕೊಡೋದಿಷ್ಟೇ. ಥ್ಯಾಂಕ್ ಯು ಸೋ ಮಚ್. ಕ್ರಶ್ ಭಾವನೆಗಳ ತಿರುವಿನ ಸೇತುವೆ. ಕ್ಯಾರೆಕ್ಟರ್ ಬಂದು ಕರ್ಣ ಅಂತ. ಅವನಾಯ್ತು, ಅವನೊಂದು ತುಂಟ ಫ್ರೆಂಡ್ಸ್ ಗ್ರೂಪ್ ಆಯ್ತು, ಕಾಲೇಜ್ ಲೈಫ್ ಆಯ್ತು, ಒಂದು ಸಿಂಗಲ್ ಪೇರೆಂಟ್ ಡ್ಯಾಡು. ಈ ಒಂದು ಟೈಮಲ್ಲಿ ಅವನಿಗೆ ಒಂದು ಪ್ಯೂರ್ ಸೋಲ್, ಪ್ಯೂರ್ ಲವ್ ಅಂತ ಬೇಕಾಗಿರುತ್ತೆ. ಅದನ್ನ ಸರ್ಚ್ ಮಾಡ್ತಾ ಇರ್ತಾನೆ, ಎಲ್ಲಿ ಸಿಗ್ತಾ ಇರಲ್ಲ. ಸಿಕ್ಕೋರ್ಗೆಲ್ಲ ಬಿಟ್ಟು ಪ್ರಪೋಸ್ ಮಾಡ್ತಾ ಇರ್ತಾನೆ. ಅವ್ರ ಹತ್ರ ಬೇವರ್ಸಿ ಅನ್ನೋದು ಏನೇನೇನೆಲ್ಲ ಇದಾಗ್ತಾ ಇರುತ್ತೆ. ಸೊ ಕೊನೆಗೆ ಒಂದು ಪ್ಯೂರ್ ಸೋಲ್ ಅಂತ ಸಿಕ್ಕಾಗ, ಅವನು ತನ್ನ ಒಂದು ಪ್ಯೂರ್ ಸೋಲ್ ಅಂತ ಸಿಕ್ಕಾಗ ಅವ್ರ ಭಾವನೆಗಳನ್ನ ಅರ್ಥಕೊಂಡು ಅವ್ರ ಸಲುವಾಗಿ ಒಂದು ಬ್ಯೂಟಿಫುಲ್ ಡಿವೈನ್ ಜರ್ನಿ ಮಾಡ್ತಾನೆ. ಆ ಜರ್ನಿ ಎಲ್ಲಿ ಹೋಗಿ ತಲುಪುತ್ತೆ ಅನ್ನೋದೇ ಈ ಸಿನಿಮಾದ ಒಂದು ಕೊಟ್ಟು. ಅಷ್ಟೇ ನಾನು ಸಿನಿಮಾ ಬಗ್ಗೆ ಹೇಳಬಲ್ಲೆ. ಆ್ಯಂಡ್ ಅದರ್ ದನ್ ದ್ಯಾಟ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದು ನಾನು ಹೇಳ್ಬೇಕು ಹೇಳ್ಬಾರ್ದು ಗೊತ್ತಿಲ್ಲ. ಹೊಸತನ, ನಾವೇನು ತುಂಬ ಡಿಫ್ರೆಂಟಾಗಿ ಸಿನಿಮಾ ಮಾಡಿದ್ದೀವಿ ಅಂತ ಏನೋ, ಎಲ್ಲರೂ ಸಿನಿಮಾ ಮಾಡೋ ಥರ ನಾವು ಸಿನಿಮಾ ಮಾಡಿದ್ದೀವಿ. ಸೇಮ್ ಕ್ಯಾಮ್ರಾ, ಸೇಮ್ ಲೆನ್ಸ್, ಸೇಮ್ ಫ್ರೇಮ್. ಬಟ್ ಹೇಳೋಕ್ಕೆ ಹೋಗ್ತಿರೋದಷ್ಟೇ ಬೇರೆ. ಸೊ ಹಾಗಾಗಿ ನಿಮಗೆ ಗೊತ್ತಿರೋ ಹಾಗೆ ಹೊಸಬ್ರ ಸಿನಿಮಾ ನಿಲ್ತಾ ಇಲ್ಲ, ನಿಲ್ಸೋಕ್ಕೂ ಆಗ್ತಾ ಇಲ್ಲ. ನಮ್ಮನ್ನು ನಂಬಿ ಬಂಡವಾಳ ಹಾಕಿದಂಥ ಪ್ರೊಡ್ಯೂಸರ್ಸ್ಗೆ ತುಂಬಾ ಕಷ್ಟ ಆಗ್ತಾ ಇದೆ.
ಹಾಗಾಗಬಾರ್ದು. ಎಲ್ಲರೂ ಸಿನಿಮಾದಲ್ಲೂ ಈ ಒಂದು ಸಿನಿಮಾ ಹಂಗಾಗಬಾರ್ದು. ಸೊ ಆದಷ್ಟು ನಮ್ಮ ಸಿನಿಮಾನ ಪ್ರಮೋಷನ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮಾಧ್ಯಮದವರಿಗೆ ಇದೊಂದು ಕಳಕಳಿಯ ವಿನಂತಿ. ಥ್ಯಾಂಕ್ ಯು ಸೋ ಮಚ್. ಇದು ನಂದು 2ನೇ ಸಿನಿಮಾ. ಮೊದಲನೇದು ಇದೆ ಅಂತ ರಂಗಶುದ್ಧಿ ಅಂತ ಮಾಡಿದ್ದೀನಿ. ಇದು ನನ್ನ 2ನೇ ಸಿನಿಮಾ ಕ್ರಶ್. ನನ್ನ ಕ್ಯಾರೆಕ್ಟರ್ ಬಗ್ಗೆ ಬರೋದಾದ್ರೆ, ಬೋಲ್ಡ್ ಹುಡುಗಿ, ಟ್ರೈಲರ್ ಅಲ್ಲಿ ನಿಮ್ಗೆ ಆಲ್ರೆಡಿ ಕಾಣುತ್ತೆ. ಥ್ಯಾಂಕ್ ಯು. ಬೋಲ್ಡ್ ಕ್ಯಾರೆಕ್ಟರ್ ಇದೆ, ಬಟ್ ಜೊತೆಗೆ ಮನ್ಸಲ್ಲಿ ಒಂದು ಫೀಲಿಂಗ್ ಇರುತ್ತೆ. ಅದು ಒಂದು ತಾಯಿದು. ಸಿನಿಮಾದಲ್ಲಿ ತಾಯಿನ ಹುಡ್ಕೊಂಡು ಹೋಗ್ತಾ ಇರ್ತೀನಿ. ಸಿಗ್ತಾರೋ ಇಲ್ವೋ ಅಂತ ಹೇಳಿ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಹೀರೋ ಬಂದು ಕ್ರಶ್ ಆಗ್ತಿರತ್ತೆ ಎಲ್ಲರ ಮೇಲೂ. ನನ್ನ ಮೇಲೂ ಕ್ರಶ್ ಆಗುತ್ತಾ, ಲವ್ ಆಗುತ್ತಾ, ಅದನ್ನು ನೀವು ಸಿನಿಮಾ ನೋಡ್ಬೇಕು. ಆಕ್ಚುಲಿ ಪಂಚಾಕ್ಷರಿ ಅವರು ನನಗೆ ಸಿನಿಮಾಕ್ಕಿಂತ ಮುಂಚೆನೂ ಫ್ರೆಂಡ್. ಸೊ ಅವರೇ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಡೈರೆಕ್ಟರ್ ಸರ್ಗೆ. ಒಂದು ಶಾರ್ಟ್ ಮೂವಿ ಮಾಡಿದ್ವಿ, ಅದರಿಂದ ನಾವಿಬ್ರು ಫ್ರೆಂಡ್ಸ್ ಆಗಿದ್ವಿ. ಸೊ ಅದರಿಂದ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಡೈರೆಕ್ಟರ್ ಸರ್ಗೆ. ಅದಾದ್ಮೇಲೆ ಆಡಿಷನ್ಸ್ ನಡೀತು, ಅದಾದ್ಮೇಲೆ ರಿಹರ್ಸಲ್ಸ್ ನಡೀತು. ನಾನು ಈ ಕ್ಯಾರೆಕ್ಟರ್ಗೆ ಆಪ್ಟ್ ಆಗಿ ಅಂತ ಡೈರೆಕ್ಟರ್ ಸರ್ಗೆ ಅನ್ಸಿದೆ, ಹಾಗೆ ಪ್ರೊಡ್ಯೂಸರ್ಗೂ ಅನ್ಸಿದೆ. ಸೊ ಹಾಗಾಗಿ ನಾನು ಸೆಲೆಕ್ಟ್ ಆದೆ ಈ ಸಿನಿಮಾಗೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.